Welcome to our channel. Myself Harish D, Assistant Professor, Department of Commerce and Management, Government First Aid College, Tirunelveli. Today I am going to discuss about the preparation of notice agenda. ಸೂಚನಾ ಪತ್ರ ಮತ್ತು ಕಾರ್ಯಕ್ರಮಗಳ ಪಟ್ಟಿಗಳನ್ನು ತಯಾರು ಮಾಡೋದ್ರ ಬಗ್ಗೆ ಇವತ್ತಿನ ಸೆಷನಲ್ಲಿ ತಿಳ್ಕೊಳ್ಳೋಣ. It is prescribed by the University of Mysore for third semester BCom. The preparation of notice and agenda. The second important requirement of valid meeting is give a proper notice of the meeting. ಸಭೆಗೆ ಹಾಜರಾಗಿರುವಂಥ ಅರ್ಹತೆ ಹೊಂದಿರುವಂಥ ಎಲ್ಲ ವ್ಯಕ್ತಿಗಳಿಗೆ ಸಭೆಯ ಸೂಚನಾ ಪತ್ರವನ್ನು ನೀಡುವಂಥದ್ದು ಅತ್ಯಂತ ಪ್ರಮುಖವಾದ ನ್ಯಾಯಬದ್ಧವಾದ ಸಭೆಯ ಎರಡನೇ ಅವಶ್ಯಕತೆಯಾಗಿದೆ. ನೋಟಿಸ್ ಪರಿಚಯದ 101 ಮತ್ತು 102ರಲ್ಲಿ ನೋಟಿಸಿನ ಬಗ್ಗೆ ಸಂಪೂರ್ಣವಾದ ವಿವರಣೆ ಇದೆ. ದಿ ಟರ್ಮ್ ನೋಟಿಸ್ ಈಸ್ ಡಿರೈವ್ಡ್ ಫ್ರಮ್ ದಿ ಲ್ಯಾಟಿನ್ ವರ್ಡ್ ನೋಟಿಯಾ ವಿಚ್ ಮೀನ್ಸ್ knowledge. A meeting cannot be a validity held unless the proper notice it has been given. ಒಂದು ಸೂಚನಾ ಪತ್ರವನ್ನು ನೀಡದೆ ಯಾವುದೇ ಸಭೆಯನ್ನು ನಡೆಸಿದ್ದೇ ಆದರೆ ಅದು ವ್ಯಾಲಿಡಿಟಿ ಆಗೋದಿಲ್ಲ, ಅಂದರೆ ಊರ್ಜಿತವಾಗೋದಿಲ್ಲ. ಒಂದು ಸಭೆ ಯಶಸ್ವಿ ಆಗಬೇಕು ಅಂತಂದರೆ ಅದಕ್ಕೆ ಸೂಚನಾ ಪತ್ರವು ಅತ್ಯವಶ್ಯಕವಾಗಿರುವಂಥದ್ದು. ಮೊದಲೇ ನಂತರ ಲೆಂತ್ ಆಫ್ ದಿ ನೋಟಿಸ್. Proper notice. A general meeting can be called by giving at least 21 days notice in writing or by electronic mode. ಒಂದು ಸೂಚನಾ ಪತ್ರದ ಅವಧಿ 20 ದಿನಗಳ ಮೊದಲು ಸೂಚನಾ ಪತ್ರವನ್ನು ಲಿಖಿತ ರೂಪದಲ್ಲಿ ಸಭೆಯ ಭಾಗವಹಿಸುವಂಥ ಅಭ್ಯರ್ಥಿಗಳಿಗೆ ಅಥವಾ ಭಾಗವಹಿಸುವಂಥ ಷೇರುದಾರರಿಗೆ ಅಥವಾ ನಿರ್ದೇಶಕರಿಗೆ ಸಂಬಂಧಪಟ್ಟಂಥ ವ್ಯಕ್ತಿಗಳಿಗೆ 21 ದಿವಸದ ಮುಂಚಿತವಾಗಿ ಲಿಖಿತ ರೂಪದಲ್ಲಿ ಸೂಚನಾ ಪತ್ರವನ್ನು ಕೊಡಬೇಕಾಗ್ತದೆ. ಇಲ್ಲಿ ನಾವು ಗಮನಿಸಬೇಕಾಗಿರುವಂಥದ್ದು ಸೂಚನಾ ಪತ್ರದ ಅವಧಿ ಎಷ್ಟು ದಿವಸ? ಕನಿಷ್ಠ 21 ದಿವಸ. ದ ಡೇಟ್ ಆಫ್ ಇಶ್ಯೂ ಆಫ್ ನೋಟಿಸ್ ಆ್ಯಂಡ್ ಡೇಟ್ ಆಫ್ ಮೀಟಿಂಗ್ ಹ್ಯಾವ್ ಬೀನ್ ಇನ್ ಅಡಿಷನ್ಸ್ ಟು 21 ಡೇಸ್. ಆ 21 ದಿವಸದ ಒಳಗೆ ಇಶ್ಯೂ ದಿ ನೋಟಿಸ್, ಯಾವ ದಿನಾಂಕದಂದು ಸೂಚನಾ ಪತ್ರವನ್ನು ಮಂಡಿಸ್ತಿರೋ ಮತ್ತು ಯಾವ ದಿನಾಂಕದಂದು ಸಭೆಯನ್ನು ಸೇರಿಸ್ತಿರೋ ಅವೆರಡೂ ದಿನಾಂಕಗಳನ್ನು ಒಳಗೊಂಡಂತೆ 21 ದಿವಸ ಅಂಥೇಳಿ ಅವಧಿಯನ್ನು ಪರಿಗಣಿಸಬೇಕಾಗ್ತದೆ. ನಂತರ ಶಾರ್ಟರ್ ನೋಟಿಸ್. ಎ ಜನರಲ್ ಮೀಟಿಂಗ್ ಮೇ ಬಿ ಕಾಲ್ಡ್ ಈವನ್ ಆಫ್ಟರ್ ಗಿವಿಂಗ್ ಎ ಶಾರ್ಟರ್ ನೋಟಿಸ್ ಇಫ್ ಕನ್ಸೆಂಟ್ ಈಸ್ ಗಿವನ್ ಇನ್ ರೈಟಿಂಗ್ ಆರ್ ಬೈ ಎಲೆಕ್ಟ್ರಾನಿಕ್ ಮೋಡ್ ಬೈ ನಾಟ್ ಲೆಸ್ ದ್ಯಾನ್ 95% ಆಫ್ ದಿ ಮೆಂಬರ್ಸ್ ಎಂಟೈಟಲ್ಡ್ ಟು ವೋಟ್ ಅಟ್ ಸಚ್ ಮೀಟಿಂಗ್. ಶಾರ್ಟರ್ ನೋಟಿಸ್ನು ಸಹ ನಾವು ಕೊಡ್ಬೋದು. ನಂತರ ಕಂಟೆಂಟ್ಸ್ ಆಫ್ ದಿ ನೋಟಿಸ್. ಸೂಚನಾ ಪತ್ರದ ಅಡಕಗಳು ಏನೇನು ಇರಬೇಕು ಅಂತೇಳಿ. ಮೊದಲಿಗೆ ಪ್ಲೇಸ್, ಡೇ, ಯಾವ ದಿನಾಂಕ, ಯಾವ ಸ್ಥಳ ಮತ್ತು ಸಮಯ, ಅಂದರೆ ಸಭೆ ನಡೆಯುವಂಥ ಸ್ಥಳ, ವಿಳಾಸ ಮತ್ತು ದಿನಾಂಕ ಮೂರನ್ನು ಸ್ಪಷ್ಟತೆಯಿಂದ ಸೂಚನಾ ಪತ್ರದಲ್ಲಿ ತಿಳಿಸಿರಬೇಕಾಗ್ತದೆ. ಎರಡನೇದು ಅತ್ಯಂತ ಪ್ರಮುಖವಾಗಿರೋದು ಅಂದರೆ ಯಾವುದೇ ವಿಷಯವನ್ನು ಸಭೆಯಲ್ಲಿ ವಿವರಿಸುತ್ತಿದ್ದರೆ, ಅಂದರೆ ಅಲ್ಲಿ ಸ್ಪೆಷಲ್ ಆರ್ ಎನಿ ಆರ್ಡಿನರಿ ಬಿಸ್ನೆಸ್, ಸಾಮಾನ್ಯ ಸಭೆಯನ್ನು ಹೊರತುಪಡಿಸಿ ಯಾವುದೇ ವಿಶೇಷ ವಿಷಯವನ್ನು ಚರ್ಚೆ ಮಾಡಬೇಕಾದರೆ ಅದರ ಸ್ವರೂಪವನ್ನು ಸೂಚನಾ ಪತ್ರದಲ್ಲಿ ಮೊದಲೇ ತಿಳಿಸಿರಬೇಕಾಗಿರ್ತದೆ. ನಂತರ ನೋಟಿಸ್ ಟು ಹೂ. ಸೂಚನಾ ಪತ್ರದ ಪಡೆಯಲು ಅರ್ಹರಾದ ವ್ಯಕ್ತಿಗಳು ಯಾರ್ಯಾರು? ಎವರಿ ಮೆಂಬರ್, ಕಂಪನಿಯ ಪ್ರತಿಯೊಬ್ಬ ಸದಸ್ಯನೂ ಸಹ ಸೂಚನಾ ಪತ್ರವನ್ನು ಪಡೆಯೋದಕ್ಕೆ ಅರ್ಹತೆಯನ್ನು ಹೊಂದಿದ್ದಾನೆ. ಎರಡನೇದು ನಿಧನ, ಲೀಗಲ್ ರೆಪ್ರೆಸೆಂಟೇಟಿವ್ ಆಫ್ ದಿ ಡಿಸೀಸ್ ಪಾರ್ಟ್ನರ್, ನಿಧನ ಹೊಂದಿದ ವ್ಯಕ್ತಿಯ ಪ್ರತಿನಿಧಿಯಾಗಿರ್ಬೋದು. ಮೂರನೇದು ಅಫಿಷಿಯಲ್ ಅಸೈನಿ ಆಫ್ ದಿ ಇನ್ಸಾಲ್ವೆಂಟ್ ಮೆಂಬರ್, ದಿವಾಳಿಯಾದ ವ್ಯಕ್ತಿಯ ಪ್ರತಿನಿಧಿಯಾಗಿರ್ಬೋದು. ನಾಲ್ಕನೇದು ಆಡಿಟರ್ಸ್, ಕಂಪನಿಯ ಲೆಕ್ಕ ಪರಿಶೋಧಕರು. ಈ 4 ಅಂಶಗಳು, ಈ 4 ವ್ಯಕ್ತಿಗಳು ಸೂಚನಾ ಪತ್ರವನ್ನು ಪಡೆಯೋದಕ್ಕೆ ಅರ್ಹರಾದ ವ್ಯಕ್ತಿಗಳು. ನಂತರ
ಒಮಿಷನ್ಸ್ ಟು ಗಿವ್ ನೋಟಿಸ್, ಸೂಚನಾ ಪತ್ರವನ್ನು ಕಳುಹಿಸದೇ ಇದ್ದಾಗ ಆಗುವಂಥ ಪರಿಣಾಮಗಳು ಏನಿದೆ ಅನ್ನೋದು ನೋಡೋದು. ಆಕ್ಸಿಡೆಂಟಲ್ ಒಮಿಷನ್ಸ್ ಟು ಗಿವ್ ನೋಟಿಸ್ ವಿಲ್ ನಾಟ್ ಇನ್ವ್ಯಾಲಿಡೇಟ್ ದಿ ಪ್ರೊಸೀಡಿಂಗ್ಸ್ ಅಟ್ ದಿ ಮೀಟಿಂಗ್ ಅಂತೇಳಿ ಹೇಳ್ತಾರೆ. ಕಂಪ್ನಿಯ ಸೂಚನಾ ಪತ್ರವನ್ನು ಕಳುಹಿಸಲು ತಪ್ಪಿದರೆ ನೋಡಿ, ಆಕ್ಸಿಡೆಂಟಲ್ ಒಮಿಷನ್ ಅಂತ ಹೇಳ್ತಾ ಇದ್ದೀವಿ. ಅಂದರೆ ಪೂರ್ವಗ್ರಹಿತವಾಗಿ ನಾವು ಒಮಿಷನ್ ಆಗ್ತಾಯಿಲ್ಲ, ಯಾವುದೋ ಒಂದು ಅನಿರೀಕ್ಷಿತ ಸಂದರ್ಭದಲ್ಲಿ ಮರ್ತಿದ್ದೇವೆ. ಅಂತಹ ಸಂದರ್ಭಗಳಲ್ಲಿ ಬಂದಾಗ ನಡಾವಳಿಗಳು ಏನಾಗ್ತದೆ, ಅದು ಸಭೆಯ ನಡಾವಳಿಗಳೇನಾಗ್ತದೆ, ಅದು ಅಸಿಂಧುವಾಗ್ತದೆ. ಡಿಲಿಬರೇಟ್ ಒಮಿಷನ್ಸ್ ಟು ಗಿವ್ ನೋಟಿಸ್ ಟು ಈವನ್ ಸಿಂಗಲ್ ಮೆಂಬರ್ ಶೆಲ್ ಇನ್ವ್ಯಾಲಿಡೇಟ್ ದಿ ಮೀಟಿಂಗ್. ಸೂಚನಾ ಪತ್ರವನ್ನು ಕಳಿಸಿದ್ದು ಅದನ್ನು ಯಾವುದೇ ಸದಸ್ಯನು ಸ್ವೀಕರಿಸದಿದ್ದರೆ ಅಂತಹ ಸಭೆಯಲ್ಲಿ ನಡೆದಂಥ ಕಂಪನಿಯ ನಡವಳಿಕೆಗಳು ಅಸಿಂಧುವಾಗಿರುತ್ತದೆ. ನೋಟಿಸ್ ಶುಡ್ ಸ್ಯಾಟಿಸ್ಫೈ ದಿ ಕಂಡೀಷನ್ಸ್. ನೋಡಿ, ಸೂಚನಾ ಪತ್ರವು ಈ ಕೆಳಕಂಡ ಅಂಶಗಳನ್ನು ಪೂರೈಸಬೇಕಾಗ್ತದೆ. ಒಂದು ಯೋಗ್ಯತೆಯ ಸೂಚನಾ ಪತ್ರವನ್ನು ಅಂಥೇಳಿ ಪರಿಗಣಿಸಬೇಕು ಅಂತಂದರೆ ಈ ಕೆಳಕಂಡ ಅಂಶಗಳು ನಮಗೆ ಅತ್ಯಂತ ಪ್ರಮುಖವಾದದ್ದು. ಇಟ್ ಶುಡ್ ಬಿ ಅಂಡರ್ ಪ್ರಾಪರ್ ಅಥಾರಿಟಿ. ಅಂದರೆ ಸೂಚನಾ ಪತ್ರವನ್ನು ಕೊಡುವಂಥ ಅಧಿಕಾರ ಯಾರಿದೆ ಆ ಅಧಿಕಾರನೇ ವ್ಯಕ್ತಿಯೇ ಸೂಚನಾ ಪತ್ರವನ್ನು ಹೊರಡಿಸಬೇಕಾಗ್ತದೆ. ಇಟ್ ಶುಡ್ ಬಿ ಸ್ಟೇಟ್ ದಿ ನೇಮ್ ಆಫ್ ದಿ ಆರ್ಗನೈಸೇಷನ್ಸ್. ಸಂಸ್ಥೆಯ ಹೆಸರು ಇರಬೇಕಾಗ್ತದೆ. ಇಟ್ ಶುಡ್ ಬಿ ಸ್ಟೇಟ್ ದಿ ಡೇಟ್, ಡೇ, ಟೈಮ್ ಆ್ಯಂಡ್ ಪ್ಲೇಸ್ ಆ್ಯಂಡ್ ಸಮ್ಟೈಮ್ಸ್ ಹೌ ಟು ರೀಚ್ ದಿ ಪ್ಲೇಸ್. ಸೊ ಸೂಚನಾ ಪತ್ರದಲ್ಲಿ ನಡೆದಂತಹ ಸೂಚನಾ ಪತ್ರದಲ್ಲಿ ಯಾವ ಸ್ಥಳದಲ್ಲಿ ಸಭೆಯನ್ನು ಕರೀತಾ ಇದ್ದೇವೆ, ಯಾವ ದಿನಾಂಕದಂದು, ಯಾವ ವಾರದಂದು ಮತ್ತು ಯಾವ ಸಮಯಕ್ಕೆ ಅನ್ನೋದನ್ನು ಸ್ಪಷ್ಟವಾಗಿ ತಿಳಿಸಿರಬೇಕು. ಇಟ್ ಶುಡ್ ಬಿ ವೆಲ್ ಇನ್ ಅಡ್ವಾನ್ಸ್. ಸಮ್ ರಿಕ್ವೈರ್ 7 days ನೋಟಿಸ್, ಸಮ್ 48 hours. ಕೆಲವೊಂದು ಸಂದರ್ಭದಲ್ಲಿ ನಿಯಮಗಳಲ್ಲಿ 7 ದಿವಸದ ಮುಂಚಿತವಾಗಿ ಸೂಚನಾ ಪತ್ರವನ್ನು ಕೊಡಬೇಕು ಅಂತೇಳಿದೆ. ಕೆಲವೊಂದು ಸಂದರ್ಭದಲ್ಲಿ 48 ಗಂಟೆ ಒಳಗೆ ಸೂಚನಾ ಪತ್ರವನ್ನು ಕೊಡ್ಬೋದಾಗಿದೆ. 5ನೇ ಅಂಶ, ಇಟ್ ಶುಡ್ ಸ್ಟೇಟ್ ದಿ ಪರ್ಪಸ್ ಆ್ಯಂಡ್ ಇಫ್ ದಿ ಪಾಸಿಬಲ್ ಅಜೆಂಡಾ. ಇಟ್ ಶುಡ್ ಸ್ಟೇಟ್ ದಿ ಪರ್ಪಸ್ ಆ್ಯಂಡ್ ಇಫ್ ಪಾಸಿಬಲ್ ದಿ ಅಜೆಂಡಾ. ಕಾರ್ಯಕ್ರಮದ ಪಟ್ಟಿ ಏನಿದೆ ಆ ಕಾರ್ಯಕ್ರಮದ ಪಟ್ಟಿ ಮತ್ತು ಅದರ ಉದ್ದೇಶಗಳನ್ನು ಸಂಪೂರ್ಣವಾಗಿ ಸೂಚನಾ ಪತ್ರದಲ್ಲಿ ತಿಳಿಸಿರಬೇಕಾಗ್ತದೆ. ಇಟ್ ಶುಡ್ ಕ್ಯಾರಿ ದಿ ಡೇಟ್ ಆಫ್ ದಿ ಸರ್ಕ್ಯುಲೇಷನ್ಸ್, ಕನ್ವೀನಿಯರ್ ಸಿಗ್ನೇಚರ್ಸ್. ಕಂಪನಿಯ ಕಾರ್ಯದರ್ಶಿಯ ಸಹಿ ಇರಬೇಕಾಗ್ತದೆ ಮತ್ತು ಯಾವ ರೀತಿ ಸೂಚನಾ ಪತ್ರದ ಮಾಹಿತಿಯನ್ನು ಸುತ್ತೋಲೆಯ ದಿನಾಂಕವನ್ನು ನಿಗದಿಪಡಿಸಬೇಕಾಗಿರುತ್ತದೆ. ಇಟ್ ಶುಡ್ ಗೋ ಟು ಆಲ್ ದಿ ಪರ್ಸನ್ಸ್ ರಿಕ್ವೈರ್ಡ್ ಅಟ್ ದಿ ಮೀಟಿಂಗ್. ಈ ಸಭೆಗೆ ಹಾಜರಾಗಿರಬೇಕು ಅಂತ ಎಲ್ಲ ಸದಸ್ಯರಿಗೆ ತಲುಪಿಸುವಂಥ ಕೆಲಸವನ್ನು ಮಾಡಬೇಕಾಗ್ತದೆ. ಇಟ್ ಶುಡ್ ಮೆನ್ಷನ್ ದಿ TADA ಎಕ್ಸೆಟ್ರಾ ಪೇಬಲ್ ಆ್ಯಂಡ್ ದಿ ಅರೇಂಜ್ಮೆಂಟ್ ಫಾರ್ ದಿಸ್. ಈ ಸಭೆಗೆ ಹಾಜರಾಗುವಂಥ ಸದಸ್ಯರ ಟ್ರಾವೆಲಿಂಗ್ ಅಲವೆನ್ಸಸ್ಸು ಅಥವಾ DAR ಅಲವೆನ್ಸಸ್ ಅನ್ನೋ ಬಗ್ಗೆ ಸಂಪೂರ್ಣವಾದ ಅರೇಂಜ್ಮೆಂಟ್ ಅಥವಾ ಪೇಬಲ್ ಯಾರು ಕೊಡ್ತಾರೆ ಅನ್ನೋಂಥದ್ದನ್ನು ಸಂಪೂರ್ಣವಾಗಿ ಸೂಚನಾ ಪತ್ರದಲ್ಲಿ ತಿಳಿಸಿರಬೇಕಾಗಿರ್ತದೆ. ಪ್ರಿಯ ವಿದ್ಯಾರ್ಥಿಗಳೇ, ನಿಮಗೆ ಇಲ್ಲಿ ಒಂದು ನೋಟಿಸನ್ನು ಸ್ಪೆಸಿಮನನ್ನು ತೋರಿಸಿದ್ದೀನಿ. ನೀವು ಇನ್ನೂ ಹೆಚ್ಚಿನ ಮಾಹಿತಿ ಬೇಕು ಅಂತಂದರೆ ನನ್ನ ಯೂಟ್ಯೂಬ್ ಚಾನಲ್ನ ಪ್ರಿಸ್ಕ್ರಿಪ್ಷನಲ್ಲಿರುವಂತಹ PDF ಅನ್ನುವಂಥ ಲಿಂಕನ್ನು ನಾನು ಹಾಕಿದ್ದೇನೆ. ಆ ಲಿಂಕನ್ನು ನೀವು ಡೌನ್ಲೋಡ್ ಮಾಡ್ಕೊಳ್ಳೋದ್ರ ಮುಖಾಂತರ ಸ್ಪೆಸಿಮನನ್ನು ನೀವು ಕಾಪಿ ಮಾಡ್ಬೋದು. ನಂತರ ಅಜೆಂಡಾ. ದ ಡಿಕ್ಷನರಿ ಮೀನಿಂಗ್ ಆಫ್ ದಿ ಟರ್ಮ್ ಈಸ್ ದಿ ಲಿಸ್ಟ್ ಆಫ್ ದಿ ಥಿಂಗ್ಸ್ ಟು ಬಿ ಡೀಲ್ ವಿತ್ ದಿ ಎಸ್ಪೆಷಲಿ ಮೀಟಿಂಗ್. ಸಭೆಯಲ್ಲಿ ಏನೇನು ನಡೆಸಬೇಕಾಗಿದೆ ಅದನ್ನೆಲ್ಲವನ್ನು ನಾವು ಅಜೆಂಡಾ ಅಂತೇಳಿ ಹೇಳ್ತೀವಿ. ಇಟ್ ಈಸ್ ಎ ಪಾರ್ಟ್ ಆಫ್ ದಿ ನೋಟಿಸ್ ಆಫ್ ದಿ ಮೀಟಿಂಗ್ ವಿಚ್ ಇಂಡಿಕೇಟ್ಸ್ ದಿ ಲೀಸ್ಟ್ ಆಫ್ ದಿ ಬಿಸ್ನೆಸ್ ಇಶ್ಯೂಸ್ ಟು ಬಿ ಟ್ರಾನ್ಸಾಕ್ಟೆಡ್ ದಿ ಮೀಟಿಂಗ್. It is normally called as agenda paper. Creating a agenda. State the purpose of the meeting. ಕಾರ್ಯಕ್ರಮದ ಉದ್ದೇಶಗಳು, ಸಭೆಯ ಉದ್ದೇಶಗಳೇನು. Organizing items to be discussed in order of their importance, starting with the priority. ಆದ್ಯತೆಯ ಮೇಲೆ ಚರ್ಚೆಯನ್ನು ಮಾಡಬೇಕಾಗ್ತದೆ. Describe each item to be discussed and explain why it must be addressed. ಯಾವ ವಿಷಯವನ್ನು ಯಾವ ಉದ್ದೇಶಕ್ಕಾಗಿ ಚರ್ಚೆಯನ್ನು ಮಾಡ್ತಾ ಇದ್ದೀವಿ ಮತ್ತು ಅದರ ಅವಧಿ ಎಷ್ಟಿದೆ. ಸೆಟ್ ದಿ ಟೈಮ್ ಲಿಮಿಟ್ ಪ್ರಯರ್ ಟು ಡಿಸ್ಕಷನ್. ಪ್ರತಿಯೊಂದು ವಿಷಯಗಳಿಗೂ ಸಮಯವನ್ನು ನಿಗದಿ ಮಾಡಿ ಚರ್ಚೆಯನ್ನು ಮಾಡಬೇಕಾಗ್ತದೆ. ಅಬ್ಜೆಕ್ಟಿವ್ಸ್ ಆಫ್ ಅಜೆಂಡಾ.
ಕಾರ್ಯಕ್ರಮ ಪಟ್ಟಿಯ ಉದ್ದೇಶಗಳೇನಿದೆ? ಟು ಬ್ರಿಂಗ್ ಟು ದಿ ನೋಟಿಸ್ ಆಫ್ ಆಲ್ ದಿ ಮೆಂಬರ್ಸ್ ಇನ್ ಅಡ್ವಾನ್ಸ್ ದಟ್ ವಾಟ್ ಮ್ಯಾಟರ್ಸ್ ವಿಲ್ ಬಿ ಡಿಸ್ಕಸ್ಡ್ ಅಟ್ ದಿ ಟೈಮ್. ಕಾರ್ಯಕ್ರಮ ಪಟ್ಟಿಯನ್ನು ಸಿದ್ಧಪಡಿಸಿ ಸೂಚನಾ ಪತ್ರದ ಜೊತೆಯಲ್ಲಿ ಮುಂಗಡವಾಗಿ ಷೇರುದಾರರಿಗೆ, ನಿರ್ದೇಶಕರಿಗೆ ರವಾನಿಸಬೇಕಾಗ್ತದೆ. ಯಾವ ವಿಷಯಗಳಿಗೆ ಸಂಬಂಧಪಟ್ಟಿರೋದು ಅನ್ನೋದು ಸಂಪೂರ್ಣವಾದ ಮಾಹಿತಿಯನ್ನು ಕೊಡಬೇಕಾಗ್ತದೆ. ಇಟ್ ಎನೇಬಲ್ಸ್ ದಿ ಮೆಂಬರ್ಸ್ ಟು ಪ್ರಿಪೇರ್ ದೇರ್ ಸ್ಟ್ರಾಟಜಿ ಇನ್ ಅಡ್ವಾನ್ಸ್ ರಿಗಾರ್ಡಿಂಗ್ ದಿರ್ ಇಶ್ಯೂಸ್ ದಟ್ ವಿಲ್ ಬಿ ಡಿಸ್ಕಸ್ಡ್ ಅಟ್ ದಿ ಮೀಟಿಂಗ್. ಆ ಸೂಚನಾ ಪತ್ರದಲ್ಲಿ, ಸಭೆಗೆ ಬರುವಂತಹ ಸೂಚನಾ ಪತ್ರದಲ್ಲಿ ಎಲ್ಲ ಸದಸ್ಯರು ಸಭೆಗೆ ಬರುವಾಗ ನಿರ್ದಿಷ್ಟ ವಿಷಯಗಳ ಬಗ್ಗೆ ಚರ್ಚಿಸಲು ಸಿದ್ಧತೆಯಿಂದ ಬರುವಂತೆ ತಿಳಿಸಲು ಕಾರ್ಯಕ್ರಮ ಪಟ್ಟಿ ಅತ್ಯವಶ್ಯಕವಾಗಿದೆ. To help to remove the confusions among the minds of the members, if any, regarding the purpose of the meeting. ಒಂದು ಸಭೆಯು ಯಾವುದೇ ಆತಂಕ ಅಥವಾ ಗೊಂದಲಗಳು ಇಲ್ಲದೆ ನಿಯಮಿತವಾಗಿ ಜರುಗಬೇಕು ಅನ್ನೋದಾದರೆ ಕಾರ್ಯಕ್ರಮದ ಪಟ್ಟಿಯಲ್ಲಿ ಮುಂಗಡವಾಗಿಯೇ, ಮುಂಚಿತವಾಗಿಯೇ ಯಾವ ವಿಷಯಗಳಿಗೆ ಚರ್ಚೆ ಮಾಡಬೇಕು ಅಂತೇಳಿ ಸೂಚನಾ ಪತ್ರದಲ್ಲಿ ತಿಳಿಸಿರಬೇಕಾಗ್ತದೆ, ಕಾರ್ಯಕ್ರಮ ಪಟ್ಟಿಯಲ್ಲಿ ತಿಳಿಸಿರಬೇಕಾಗ್ತದೆ. To prevent many questions being put to the chairman, which are usually raised by the members having insufficient information. ಕಾರ್ಯಕ್ರಮ ಪಟ್ಟಿ ರಚನೆ ಮಾಡ್ತಾರಂಥ ಮೂಲ ಉದ್ದೇಶ ಏನಂತಂದರೆ, ನಿರ್ದೇಶಕರು ಕರೆದಂತಹ ಸಭೆಗಳಲ್ಲಿ ಅಥವಾ ಯಾವುದೇ ಒಂದು ಸಭೆಯಲ್ಲಿ ಚರ್ಚಿಸಬೇಕಾಗಿರುವಂಥ ವಿಷಯಗಳನ್ನು ಹೊರತುಪಡಿಸಿ ಅನಾವಶ್ಯಕವಾಗಿ ವಿಷಯಾಂತರವಾಗುತ್ತದೆ. ಆ ವಿಷಯಾಂತರವನ್ನು ತಡೆಗಟ್ಟಬೇಕು ಅನ್ನೋದಾದರೆ ನಾವು ಅಜೆಂಡವನ್ನು ನಾವು ಪ್ರಿಪೇರ್ ಮಾಡ್ಕೊಳ್ಬೇಕಾಗ್ತದೆ. ಅಂದರೆ ಕಾರ್ಯಕ್ರಮ ಪಟ್ಟಿಯನ್ನು ರಚನೆ ಮಾಡ್ಕೊಳ್ಬೇಕಾಗ್ತದೆ. ಕಾರ್ಯಕ್ರಮ ಪಟ್ಟಿಯ ಅನುಸಾರವಾಗಿಯೇ ಚರ್ಚೆಯನ್ನು ಮಾಡಬೇಕಾಗ್ತದೆ. ಟು ಬ್ರಿಂಗ್ ದಿ ಡಿಸಿಪ್ಲಿನ್ ಅಮಂಗ್ ದಿ ಮೆಂಬರ್ಸ್ ವೈಲ್ ಇನ್ ದಿ ಮೀಟಿಂಗ್. ಸಭೆಯನ್ನು ನಡೆಸುವಂಥ ಸಂದರ್ಭದಲ್ಲಿ ಸದಸ್ಯರ ಶಿಸ್ತನ್ನು ಕಾಪಾಡ್ಕೊಳ್ಳೋದಕ್ಕೆ, ಶಿಸ್ತನ್ನು ರೂಢಿಸ್ಕೊಳ್ಳೋದಕ್ಕೆ ಕಾರ್ಯಕ್ರಮ ಪಟ್ಟಿ ಅತ್ಯವಶ್ಯಕವಾಗಿದೆ. ಸೊ ಒಂದು ಉದಾಹರಣೆ ಸಹ ನಾನು ಸ್ಪೆಸಿಮನನ್ನು ಕೊಟ್ಟಿದ್ದೇನೆ. ನನ್ನ ಈ ವಿಡಿಯೋ ಕೆಳಗಡೆ ಇರುವಂಥ ಡಿಸ್ಕ್ರಿಪ್ಷನ್ಸ್ನಲ್ಲಿ ನಾನು PDF ಫೈಲನ್ನು ಲಿಂಕನ್ನು ಕಳಿಸಿದ್ದೇನೆ. ಸ್ಪೆಸಿಫನನ್ನು ನೀವು ಕ್ಲೀನಾಗಿ ನೋಡಿ ಉದಾಹರಣೆಯನ್ನು ತಿಳ್ಕೊಳ್ತಾ ಹೋದರೆ ಹೆಚ್ಚು ನಿಮಗೆ ಮಾಹಿತಿಯನ್ನು ತಿಳ್ಕೊಳ್ಳೋವಂಥ ಪ್ರಯತ್ನವನ್ನು ನೀವು ಮಾಡ್ಬೋದು ಅಂತ ಹೇಳ್ತಾ ಇವತ್ತಿನ ಸೆಷನನ್ನು ನಾನು ಮುಗಿಸ್ತೀನಿ.